ಯೋ ವಾಟ್ಸಪ್ ಗಾಯ್ಸ್, ಹೆಂಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವ್ಲಾಗು ಮಧ್ಯಾಹ್ನ ಶುರು ಆಗ್ತಿದೆ. ಇದು ಡೇ 5 ಆದರೆ ವ್ಲಾಗ್ 6. ಯಾಕೆ ಅಂದರೆ ಇದು ಎಕ್ಸಿಬಿಷನ್ ವ್ಲಾಗು ಗೈಸ್. ಯಾಕೆ ಅಂದರೆ ನಾನು ಲಾಸ್ಟ್ ಟೈಮೇ ಲಾಸ್ಟ್ ವ್ಲಾಗಲ್ಲೇ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಆ ವ್ಲಾಗ್ ತುಂಬ ಜಾಸ್ತಿ ದೊಡ್ಡದಾಗೋಯ್ತು. 22 ಮಿನಿಟ್ಸ್ ಬರೀ ಎಕ್ಸಿಬಿಷನ್ದೇ ಇದೆ. ಈ ವಿಡಿಯೋನಲ್ಲಿ ನೀವು ನೋಡ್ಬೋದು 22 to 25 ಮಿನಿಟ್ಸ್ ಆಗೋಗಿರುತ್ತೆ. ಆಮೇಲೆ ಅದಕ್ಕೆ ಇವಾಗ ಈ ವ್ಲಾಗ್ ಫುಲ್ಲು ಎಕ್ಸಿಬಿಷನ್ನು. ಇವಾಗ ಡೈರೆಕ್ಟಾಗಿ ಗೈಸ್ ಈ ಎಕ್ಸಿಬಿಷನ್ ವ್ಲಾಗ್ ಅಂತ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ. ಆಮೇಲೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಎಕ್ಸಿಬಿಷನ್ ಸಪ್ರೇಟಾಗಿ ಕಳಿಸ್ತೀನಿ ಅಂತ. ಈ ವ್ಲಾಗು ಇವಾಗ ಅಪ್ಲೋಡ್ ಆಗಿರೋದ್ರಿಂದ ನೆಕ್ಸ್ಟ್ ವ್ಲಾಗು ಸ್ವಲ್ಪ ಡಿಲೇ ಆಗ್ಬೋದು ಗೈಸ್. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ನಿಮಗೆ ಎಕ್ಸಿಬಿಷನ್ ಒಳಗೆ ಸಿಗ್ತೀನಿ, ಬನ್ನಿ. ಅಂದರೆ ಅಲ್ಲಿ ನಾನು ಅಲ್ಲೇ ಕಂಟಿನ್ಯೂಷನ್ ಮಾಡಿದ್ದೀನಿ, ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟಾಗಿ ಎಕ್ಸಿಬಿಷನ್ ಒಳಗೆ ಸಿಗೋಣ, ಬನ್ನಿ. ಸೊ ಐಸ್ ಇದು ನೆಕ್ಸ್ಟ್ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಯೂನಿಫಾರ್ಮ್. ಇದು ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಅವ್ರದ್ದು ಇಂದ ಹಿಡಿದು ರೇಂಜರ್ಸ್ ಆ್ಯಂಡ್ ರೋವರ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಷ್ಟು ಎಲ್ಲ ಇದೆ, ಯೂನಿಫಾರ್ಮ್ಸ್ ಇದೆ. ಆಮೇಲೆ ಅದರ ಆಪೋಸಿಟಲ್ಲೇ ಇಲ್ಲಿ ನೋಡ್ಬೋದು ನೀವು ಎಲ್ಲ ರ್ಯಾಂಕು ಮತ್ತು ಬ್ಯಾಜಸ್ ಇಟ್ಟಿದ್ದಾರೆ. ನೋಡ್ಬೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಗ್ಗೆ ಟೋಟಲಾಗಿ ಇದಿರೋದು ಫುಲ್ ರೂಮು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದ್ರ ಬಗ್ಗೆನೇ. ಇಲ್ಲಿ ರ್ಯಾಂಕು ಮತ್ತು ಬ್ಯಾಜಸ್ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ರ್ಯಾಂಕ್ಸ್ ಇರೋದು ನೋಡಿ. ಎಲ್ಲ ಇವೆರಡು ಒಂದೇ, ಮೀನ್ಸ್ ಇವೆಲ್ಲ ಒಂದೇ. ಅಲ್ಲಿಂದೆ ನೋಡಿ ಬ್ಯಾಜಸ್ ಇದು. ಅಂದರೆ ಇದು ಕ್ಯಾಂಪ್ ಅಟೆಂಡ್ ಮಾಡಿದಾಗ ರೇರ್ ಬ್ಯಾಜಸ್ ಗೈಸ್ ಇವೆಲ್ಲ ಕಲೆಕ್ಟ್ ಮಾಡಿಟ್ಟಿರೋದು ಇವರು ನೋಡ್ಬೋದು. ಅದಕ್ಕೆ ನಾನು ಗೈಸ್ ಎಷ್ಟೊಂದು ಬ್ಯಾಜಸ್ನ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಕ್ಯಾಂಪಲ್ಲಿ ಕಲೆಕ್ಟ್ ಮಾಡಿರೋ ಬ್ಯಾಜಸ್ ಇವೆಲ್ಲ ನೋಡ್ಬೋದು ನೀವು. ಇಲ್ಲೆಲ್ಲ ಫುಲ್ಲು ಬ್ಯಾಜಸ್ಸೇ ಇರೋದು, ಕ್ಯಾಂಪಲ್ಲಿ ಕಲೆಕ್ಟ್ ಮಾಡಿರೋ ಬ್ಯಾಜಸ್ಸು. ಆಮೇಲೆ ಇಲ್ಲಿ ನೋಡಿ ಸಮ್ ಆರ್ಟ್ ವರ್ಕ್ ಮಾಡಿದ್ದಾರೆ. ಮೀನ್ಸ್ ಆರ್ಟ್ ವರ್ಕ್ ಅಲ್ಲ, ನಮ್ದು ಇದು ಕ್ರಾಫ್ಟ್, ಇದು ಕ್ಯಾಂಪ್ ಕ್ರಾಫ್ಟು. ಅಂದರೆ ನಮ್ಗೆ ಏನೇನು ಬೇಕೋ ಅವುಗಳನ್ನ ಗ್ಯಾಜೆಟ್ಸ್ನ ಮಾಡ್ಕೊಳ್ಳೋದು. ಇವಾಗ ಅಲ್ಲಿ ಗೇಟ್ ಎಲ್ಲ ತೋರಿಸಿದ್ನಲ್ಲ, ಗೇಟ್ ಕರ್ನಾಟಕ ಗೇಟ್ ಅವೆಲ್ಲ ಹಂಗೆ ಸ್ಟೇಟ್ ಗೇಟ್ಗಳು ಮಾಡೋಕ್ಕೆ ಇವೆರಡು ಥೀಮು. ಆಮೇಲೆ ಇದೆಲ್ಲ ನೋಡಿ ಸೇಮ್ ಹಂಗೆ ಇದು ನೋಡ್ಬೋದು. ಇದನ್ನು ಹಿಂಗೆ ತಿರುಗಿಸಿದ್ರೆ ನೋಡಿ, ಈ ಕಡೆಯಿಂದ ಹೋಗಂಗಿದ್ರೆ ಇದನ್ನು ಓಪನ್ ಮಾಡ್ಕೊಂಡು ಹೋಗೋದು, ಈ ಕಡೆಯಿಂದ ಹೋಗೋದ್ರೆ ಇದನ್ನು ಓಪನ್ ಕ್ಲೋಸ್ ಮಾಡಿದ್ದೀವಿ. ಇವಾಗ ಇದು ಹಂಗೆ ಸೇಮ್ ಎಲ್ಲ ಸ್ಟೇಟ್ ಗೇಟ್ ಮಾಡೋಕ್ಕೆ ಒಂದು ಐಡಿಯಾ ಇದು. ಆಮೇಲೆ ಇಲ್ಲೆಲ್ಲ ಬ್ಯಾಜಸ್ ಸಮಥಿಂಗ್ ಇದೆ, ಅವೆಲ್ಲ ಓದೋಕ್ಕಾಗಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫೈರ್ ಕ್ಯಾಂಪ್ಗೆ ಹೆಂಗೆ ಮಾಡ್ತೀವಿ ನಾವು ಅನ್ನೋದನ್ನ ಇಲ್ಲಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ನಮಗೆ ನೋಡಿ ಇಲ್ಲಿ ಅಂದರೆ ಏನೋ ಕುಕ್ ಮಾಡ್ಕೋಬೇಕು ಅಂದರೆ ಯೂಸ್ ಆಗುತ್ತೆ. ಇವೆಲ್ಲ ನೋಡ್ಕೋಬೋದು ಗ್ಯಾಜೆಟ್ಸ್ ಇಲ್ಲೆಲ್ಲ ಇರೋದು ಫುಲ್ಲು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಯೂಸ್ ಮಾಡೋದು ಗ್ಯಾಜೆಟ್ಸ್. ರೋಪ್ ಆ್ಯಂಡ್ ಇದನ್ನು ಯೂಸ್ ಮಾಡ್ಕೊಂಡು ಹಂಗೆ ಇದು ಟೈಪ್ಸ್ ಆಫ್ ಫೈರ್ ಕ್ಯಾಂಪ್ಗಳು ಇದೆ ಗೈಸ್. ಇವೆಲ್ಲ ನಿಮಗೆ ಇಲ್ಲಿ ಗ್ಯಾಜೆಟ್ಸ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ, ಇಲ್ಲಿಂದ ಹಿಡಿದು ಮಂಕಿ ಬ್ರಿಡ್ಜ್. ಇದು ಮಂಕಿ ಬ್ರಿಡ್ಜ್ ಟೈಪ್ಸ್ ಆಫ್ ಬ್ರಿಡ್ಜಸ್ ಇರೋದು. ಬನ್ನಿ ತೋರಿಸ್ತೀನಿ. ಟೈಪ್ಸ್ ಆಫ್ ಬ್ರಿಡ್ಜಸ್ ನೋಡ್ಬೋದು. ಇಲ್ಲಿ ಮಂಕಿ ಬ್ರಿಡ್ಜ್ ಇದೆ, ಇಲ್ಲಿ ರೋಮಾ ಬ್ರಿಡ್ಜ್ ಇದೆ, ದಿಸ್ ಒನ್ ಸಿಂಗಲ್ ಲಾಕ್ ಬ್ರಿಡ್ಜ್ ಇದು. ಆಮೇಲೆ ಇಲ್ಲಿ ನೋಡಿ ಅಂದರೆ ಇದು ವಾಚ್ ಟವರ್ಸ್, ಇದು ವಾಚ್ ಟವರ್ಸು. ಆಮೇಲೆ ಟೆಂಟು, ಫ್ಲ್ಯಾಗ್ ಮಾರ್ಚ್ ಇದಕ್ಕೆ, ಮತ್ತು ಅಲ್ಲೆಲ್ಲ ನೋಡಿ ಮಲ್ಟಿಪಲ್ ಟೇಬಲ್. ಇಲ್ಲಿ ನೋಡಿ ಎಷ್ಟೊಂದು ಈ ಥರ ಗ್ಯಾಜೆಟ್ಸು, ವಾಚ್ ಟವರ್ಸು, ಗೇಟ್ ವೇಸ್ ಎಲ್ಲ ಇದೆ. ಇಲ್ಲೆಲ್ಲ ಅಡ್ವಾನ್ಸ್ ನಾಟ್ಸು ಮತ್ತು ಬೇಸಿಕ್ ನಾಟ್ಸು, ಇಲ್ಲ ನಾಟ್ಸು ಮತ್ತು ಇದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದರಲ್ಲಿ ಯೂಸ್ ಮಾಡೋವಂಥದ್ದು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಗೈಸ್ ಇವಾಗ ಈ ಎಂಡ್ ಇದೆಯಲ್ಲ, ಈ ಎಂಡನ್ನು ಹೆಂಗೆ ವೈಪ್ ಮಾಡೋದು ಅಂತ ಡಿಸೈನ್ ಹೊಸ ಟೈಪ್ಗಳಲ್ಲಿ ನಾವು ನೋಡಿ ಡಿಸೈನ್ ಮಾಡಿಬಿಟ್ಟು ವೈಪ್ ಮಾಡ್ಬೋದು. ಆ ಥರ ಯಾವ್ದಾದ್ರು ಮಾಡ್ಬೋದು. ಇದು ಕಾಮನ್ ಆಗಿ ವೆಸ್ಟ್ ಕಂಟ್ರಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ನಾಟ್ ಇದನ್ನ ಮೀನ್ಸ್ ರೋಪನ್ನ ವೈಪ್ ಮಾಡೋದು. ಮತ್ತು ಇಲ್ಲಿ ಸಮಥಿಂಗ್ ಇಲ್ಲಿ ಲ್ಯಾಶಿಂಗ್ಸ್ ಇರೋದು ನೋಡ್ಬೋದು ಗೈಸ್. ಇಲ್ಲಿ ಎಲ್ಲ ಲ್ಯಾಶಿಂಗ್ಸ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ ಗೈಸ್ ಒಳಗೆ ಏನೋ ಮೀನ್ಸ್ ಇದು ಅಂದರೆ ಸ್ಟೇಟ್ ಗೇಟ್ ಥರನೇ ಇದು ಗೇಟ್ ಬೇಸು. ಮತ್ತು ನೆಕ್ಸ್ಟ್ ಬಂದರೆ ಇಲ್ಲಿ ನಾಟ್ಸ್ ಆ್ಯಂಡ್ ಲ್ಯಾಶಿಂಗ್ಸ್ ಇಲ್ಲಿ ಇಚ್ಚಸ್, ಸಾರಿ ಗೈಸ್ ಇಚ್ಚಸ್ ಇವೆಲ್ಲ. ಅದೇ ಗೈಸ್ ಅಡ್ವೆಂಚರ್ಸ್ ಸ್ಮಾಲ್ ಟೈಪ್, it's a double roller type. Yeah. This is also a types of. ಅದೇ ಇದು ಅಡ್ವೆಂಚರ್ ಆ್ಯಕ್ಟಿವಿಟೀಸಲ್ಲೆಲ್ಲ ರೋಪ್ ಕಟ್ಟಕ್ಕೆ ಯೂಸ್ ಮಾಡಿದ್ದಾರೆ ಗೈಸ್. ಅದೇ ಥರ ಮಿನಿ ವರ್ಷನ್ ಇದು. ಆಮೇಲೆ ದಿಸ್ ಒನ್ಸು ಬ್ರಿಡ್ಜ್ ಇದು ಟೈಪ್ ಆಫ್ ಬ್ರಿಡ್ಜ್. ದೆನ್ ಇಲ್ಲಿ ಬಂದು ಇಲ್ಲೂ ಅಷ್ಟೇ ಗೈಸ್ ನೋಡಿ ಇಚ್ಚಸ್, ತುಂಬ ಇಚ್ಚಸ್ ಆ್ಯಂಡ್ ನಾಟ್ಸ್ಗಳಿದ್ದಾವೆ. ಇಲ್ಲೆಲ್ಲ ಹಿಸ್ಟ್ರಿ ಹಾಕಿದ್ದಾರೆ ಹಿಂದೆ ಬ್ಯಾನರ್ಸ್ಗಳೆಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ನೋಡ್ಬೋದು, ಇಲ್ಲೂ ಅಷ್ಟೇ ಲಾಫ್ಟೆಡ್ ಬ್ರಿಡ್ಜ್ ಒಂದು ಮಾಡೆಲ್ ಇಲ್ಲಿ ಅಷ್ಟೇ. ಆಮೇಲೆ ಇದು ಅಂದರೆ ಇದರ ರೋಪಲ್ಲಿ ಎಷ್ಟು ಥರ ಇವುಗಳನ್ನ ಇರುತ್ತೆ ಅಂತ ತೋರಿಸಿದ್ದಾರೆ ಇಲ್ಲಿ. ಆಮೇಲೆ ಹಿಸ್ಟ್ರಿ ತೋರಿಸಿದೆ. ಇವಾಗ ನೆಕ್ಸ್ಟ್ ಸೊ ಗೈಸ್ ಅಲ್ಲಿಂದ ನಾನು ಇವಾಗ ಇಲ್ಲಿಗೆ ವಾಪಸ್ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಗೈಸ್ ಓಗಲ್ ಕಲೆಕ್ಷನ್ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಇಲ್ಲಿ ಟಯರ್ದು ಓಗಲ್ ಗೈಸ್ ರೇರ್. ಇಲ್ಲಿರೋ ಎಲ್ಲ ಆಲ್ಮೋಸ್ಟ್ ರೇರ್ ಓಗಲ್ಸ್ ನೋಡ್ಬೋದು ನೀವು. ಬುಲ್ ಓಗಲ್, ವೈಟ್ ಓಗಲ್ ನಾನು ಇವಾಗ ಟ್ರೇಡ್ ಮಾಡ್ಕೊಂಡೆ ಒಬ್ಬನ ಹತ್ರ, ಅದು ತೋರಿಸ್ತೀನಿ ನಿಮಗೆ. ಆಮೇಲೆ ಇಲ್ಲಿ ನೋಡಿ ರೈನೋ ಹೋಗಲು, ಇದು ಹಳೆ ಬುಲ್ ಹೋಗಲು. ಆಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಬಂದರೆ ಸೇಮ್ ಇಲ್ಲ, ಇದು ಮೀನ್ಸ್ ನನ್ನ ಪ್ರಕಾರ ಇದು ಫಾರಿನ್ ಕಂಟ್ರೀಸ್ ಬಿಲ್ ಹೋಗಲ್ಲ ಗೈಸ್. ಯಾಕೆ ನಾನು ಇಂಡಿಯಾದಲ್ಲಿ ಎಲ್ಲೂ ಈ ಥರ ನೋಡಿಲ್ಲ, ಎಲ್ಲ ಬೇರೆ ಬೇರೆ ದೇಶದ್ದು ಇದು ಇರಬೇಕು ಹೋಗಲ್ಸು. ಆಮೇಲೆ ಮತ್ತೆ ಇಲ್ಲಿ ನೋಡಿ ಬ್ಯಾಜಸ್ ಸೇಮ್ ಇದು ಕ್ಯಾಂಪ್ ಬ್ಯಾಜಸ್ ಇವೆಲ್ಲ.
ಇಲ್ಲೂ ಅಷ್ಟೇ ಕ್ಯಾಂಪ್ ಬ್ಯಾಜಸ್ಸು, ಇಲ್ಲಿ ಇದು ಯೂನಿಫಾರ್ಮು ಕ್ಯಾಂಪ್ ಓದಕ್ಕೋದು, ಮತ್ತು ಅಲ್ಲಿ ರ್ಯಾಂಕ್ಸ್ ಬ್ಯಾಜಸ್ ಇದೆ. ಆಮೇಲೆ ಇಲ್ಲಿ ಓಲ್ಡ್ ಇದು ಇದೆ ಲಾ, ಅಂದರೆ ಲಾಗಳಿದ್ದಾವೆ ನೋಡ್ಬೋದು. ಒಂದು ಲಾ ಅಂದರೆ 9 ಪಾಯಿಂಟ್ಸ್ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಗ್ಲಾಸಸ್ ಇಟ್ಟಿದ್ದಾರೆ, ಕಪ್ಗಳು, ಅಲ್ಲೇ ಡಿಸೈನ್ ಇದಕ್ಕೆ ನೋಡಿ, ಅಲ್ಲೂ ಅಷ್ಟೇ ಕಪ್ಗಳಿದೆ ಫುಲ್ಲು. ಮೀನ್ಸ್ ಇನ್ನೋವೇಟಿವ್ ಆಗಿದ್ದಾವೆ ನೋಡಿ. ಇಲ್ಲಿ ಟೈಪ್ಸ್ ಆಫ್ ಬೆಲ್ಟ್ಸ್ ಎಷ್ಟು ಟೈಪ್ಗಳಿದೆ ನೋಡಿ. ಅಂದರೆ ಇದೆಲ್ಲ ಹಳೆ ಬೆಲ್ಟ್ ಕಲೆಕ್ಷನ್ ಮಾಡಿ ಇಟ್ಟಿರೋದು ಇವರೆಲ್ಲ. ಇಲ್ಲೂ ಕಪ್ಸ್ಗಳಿದೆ, ಕಲೆಕ್ಷನ್ ಮಾಡಿ ಇಟ್ಟಿರೋ ಬೆಲ್ಟ್ಗಳು ನೋಡ್ಬೋದು ಗೈಸ್ ನೀವು ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಬೇರೆ ಟೈಪ್ಗಳು ಬೆಲ್ಟ್ ಬೇರೆ ಬೇರೆ ದೇಶದಿಂದನೂ ಇದೆ, ನಮ್ಮ ಇಂಡಿಯಾದು ಎಷ್ಟೊಂದಿದೆ. ಆಮೇಲೆ ಮತ್ತೆ ಇಲ್ಲಿ ಬಂದರೆ ವಾಪಸ್ ಬ್ಯಾಜಸ್ಸು ಮತ್ತು ಇದು ರ್ಯಾಂಕ್ಸು. ಇದು ಬರೀ ಬ್ಯಾಜಸ್ಸು ಗೈಸ್ ನೋಡಿ, ಕುಕ್ ಬ್ಯಾಜು, ಗೈಡ್ ಬ್ಯಾಜು. ಅಂದರೆ ಇದು ಹಳೆ ಸ್ಟಾರ್ಟಿಂಗಲ್ಲಿದ್ದಾಗ ಈ ಥರ ಇದರದು ಬ್ಯಾಜಸ್ಸು. ಇವಾಗ ನೆಕ್ಸ್ಟ್ ಈ ಸೈಡಿಗೆ ಬಂದರೆ ನೀವು ಮತ್ತೆ ನೋಡ್ಬೋದು ರೋಪ್ಸ್. ಎಷ್ಟೆಷ್ಟು ಟೈಪ್ಸ್ ಆಫ್ ರೋಪ್ ಇದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಯಾವುದು ದೊಡ್ಡದಿದೆ, ಚಿಕ್ಕದು, ಎಲ್ಲ ಟೈಪ್ಸ್ ಆಫ್ ರೋಪ್ಸ್ ನೋಡ್ಬೋದು. ಅಗೇನ್ ವಿ ಕೇಮ್ ಫಾರ್ ಬ್ಯಾಜಸ್, ಅನಿಮಲ್ ಬ್ಯಾಜಸ್ ಅಂತ ಹೇಳ್ತಿದ್ದೀನ. ಆಮೇಲೆ ಮತ್ತೆ ರೋಪು, ಇಲ್ಲಿ ಮತ್ತೆ ಗ್ಯಾಜೆಟ್ಸು, ಬ್ರಿಡ್ಜಸ್ಸು ನೋಡಿ, ಮೇಲೆ ಬ್ರಿಡ್ಜಸ್ ಇದೆ, ಮತ್ತು ಕೆಳಗೆ ಬ್ಯಾಜಸ್ಸು. ಅಂದರೆ ನೋಡ್ಬೋದು ಇಲ್ಲೊಂದು ಡಿಫ್ರೆಂಟಾಗಿ. ಸೊ ಗೈಸ್ ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಸ್ಕಾರ್ಫ್ ಇದೆ. ಇದು ತುಂಬ ರೇರ್, ನಾನು ನೋಡೇ ಇಲ್ಲ ಈ ಥರ ಸ್ಕಾರ್ಫ್ಗಳನ್ನ ನೋಡ್ಬೋದು. ಮೀನ್ಸ್ ಇದು ಡಿಸೈನ್ ಬೇರೆದಿದೆ, ಸ್ಕಾರ್ಫ್ ಸೇಮು ಬಟ್ ಡಿಸೈನ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬ್ಯಾಡನ್ ಪಾಲ್, ಇದು ನಾಗಾಲ್ಯಾಂಡಲ್ಲಿ ಸಿಗುತ್ತೆ ಅಂತ ನನ್ನ ಪ್ರಕಾರ ಎನಿಸ್ತಿರೋದು. ಇವಾಗ ಟೈಮ್ ಇಲ್ಲ, ಬೇಗ ಹೋಗೋಣ. ಇಲ್ಲಿ ಪೆನ್ ಕಲೆಕ್ಷನ್ ಇಟ್ಟಿದ್ದಾರೆ, ಆಮೇಲೆ ಮತ್ತೆ ಬ್ಯಾಜಸ್ಸು, ರೋಪು, ದೆನ್ ಇಲ್ಲಿ ಅನಿಮಲ್ ಬ್ಯಾಜಸ್ಸು ನೋಡ್ಬೋದು. ಮತ್ತು ಪೆನ್ ಕಲೆಕ್ಷನ್ಸ್ ಇದೆ. ಇಲ್ಲಿ ಕಾಂಪಾಸ್ಗಳು ಇಟ್ಟಿದ್ದಾರೆ ನೋಡ್ಬೋದು ನೀವು. ಇಲ್ಲೂ ಅಷ್ಟೇ ಕಾಂಪಾಸು. ಇಲ್ಲಿ ಕಾಯಿನ್ಸ್ ಇದೆ ನೋಡ್ಬೋದು ಗೈಸ್ ಇಲ್ಲಿ. ಅಂದರೆ ಇದು ಕ್ಯಾಂಪ್ಗಳಲ್ಲಿ ಗೈಸ್ ಕಲೆಕ್ಟ್ ಮಾಡ್ಕೋಬೋದು, ಟ್ರೇಡ್ ಮಾಡ್ಬೋದು, ಅಂಥದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ ಮತ್ತೆ ಮಾಡೆಲ್ ಮಾಡಿ ಬ್ಯಾಡನ್ ಪವಲ್ ಅವ್ರದ್ದು ಇದು ಹಾಕಿದ್ದಾರೆ ನೋಡ್ಬೋದು ಗೈಸ್. ಇವಾಗ ಇಲ್ಲೆಲ್ಲ ಫುಲ್ ಹಿಸ್ಟ್ರಿ ಇದೆ, ಇದೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಗೈಸ್ ತುಂಬ ಟೈಮ್ ಆಗುತ್ತೆ. ಆ ಕಡೆನೂ ಅಷ್ಟೇ ಬುಕ್ಸು ಮತ್ತು ಹಿಸ್ಟ್ರೀಸ್ ಇದೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ 4 ಪ್ಲೇಯರ್ಸ್ ಅಂದರೆ ಇವುಗಳೆಲ್ಲ ಇದೆ. ಇವಾಗ ಗೈಸ್ ನೆಕ್ಸ್ಟ್ ಇದಕ್ಕೆ ಹೋಗೋಣ ಬನ್ನಿ. ಇಲ್ಲೇ 7 ನಿಮಿಷ ಸ್ಪೆಂಡ್ ಮಾಡಿ, ವೀಡಿಯೋದಲ್ಲಿ ಬರೀ 7 ನಿಮಿಷ 15 ನಿಮಿಷ ಸ್ಪೆಂಡ್ ಮಾಡಾಯಿತು ಇಲ್ಲೇ ನಾನು. ಇವಾಗ ನೆಕ್ಸ್ಟು ಬೇರೆ ಎಲ್ಲಿ ಏನಾರು ಎಕ್ಸಿಬಿಷನ್ಸ್ ಅಥವಾ ಆ್ಯಕ್ಟಿವಿಟೀಸ್ ಇದೆ ನೋಡೋಣ ಬನ್ನಿ ಗೈಸ್. ಇವಾಗ ಇಲ್ಲಿ ಇನ್ನೊಂದು ಎಕ್ಸಿಬಿಷನ್ ಬಂದಿದೆ ನೋಡ್ಬೋದು, ಅದ್ರ ಪಕ್ಕದಲ್ಲೇ ಇದೆ, ಎಲ್ಲ ಪಕ್ಕದಲ್ಲಿದೆ. ಇಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಗೈಸ್ ನಾನು ನಿಮಗೆ ಬೇಗ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ, ಒಂದೊಂದು ಡೀಟೇಲ್ ಇರೋಕ್ಕಾಗಲ್ಲ. ಮೀನ್ಸ್ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ಕೆಳಗೆ ಹಳೆ ಸ್ಟೋನ್ಗಳು ಇಟ್ಟಿದ್ದಾರೆ, ಮೇಲ್ಗಡೆ ಸಮ್ ಡಿಫ್ರೆಂಟ್ ಸ್ಮಾಲ್ ಥಿಂಗ್ಸ್ ಹಳೇ ಇವುಗಳನ್ನ ಇಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಪಾಟ್ಗಳು ಇಟ್ಟಿದ್ದಾರೆ ನೋಡಿ ಗೈಸ್, ಎಷ್ಟು ಡಿಫ್ರೆಂಟ್ ಆಗಿದೆ ಅದು. ಆಮೇಲೆ ಇಲ್ಲಿ ಏಷ್ಯನ್ ಟೈಮಲ್ಲಿ ಯೂಸ್ ಮಾಡ್ತಿರೋ ಅಂತ ಇದನ್ನ ಇಟ್ಟಿದ್ದಾರೆ. ಇದು ಲೆದರ್ ಅನಿಸುತ್ತೆ ನಮ್ಮ ಪ್ರಕಾರ. ಆಮೇಲೆ ಇಲ್ಲೆಲ್ಲ ಕಲ್ಲುಗಳಿದೆ ನೋಡ್ಬೋದು, ನೋಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ನೋಡಿ ಗೈಸ್, ಇದು ಹೊಡೆದೋಗಿದೆ, ಎಷ್ಟು ಹಳೇದಿರ್ಬೋದು ಇದು ನೋಡಿ. ಒಳಗೆಲ್ಲ ಎಷ್ಟು ಇದಾಗಿದೆ, ತುಂಬ ಹಳೇದನ್ಸುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಕಲ್ಲುಗಳೆಲ್ಲ ಇದ್ದಾವೆ, ಮೀನ್ಸ್ ಅದೇ ಸೇಮ್ ಸ್ಟೋನ್ಗಳು ಇವುಗಳು. ಆಮೇಲೆ ಇಲ್ಲಿ ಕತ್ತಿ ಚಾಕುಗಳು ನೋಡಿ ಗೈಸ್, 5300 ಇಯರ್ಸ್ ಆಗೋ ಇದು ಫೈನ್ ಮಾಡಿ ಹಳೇದಂತ ಇದು ನೋಡಿ. 5300 ಇಯರ್ಸ್ ಆಗೋ ಇದು ಇರೋದು ನೋಡ್ಬೋದು. ಅಲ್ಲಿ ಎಷ್ಟು 5000 ಇಯರ್ಸ್ ಹಳೇದು. ಆಮೇಲೆ ನೆಕ್ಸ್ಟ್ ಹಂಗೆ ಹೋದರೆ ಬುಲೆಟ್ಸ್ ಇದೆ ನೋಡಿ, ಬೋನ್ ಪಾಯಿಂಟ್ಸ್ ಇವೆಲ್ಲ. ಆಮೇಲೆ ಇಲ್ಲಿ ಸಮ್ ಏಷ್ಯನ್ ಪೀಸ್ಗಳು, ಕಲ್ಲುಗಳೆಲ್ಲ ಇದೆ ಮೇಲೆ. ಅಲ್ಲಿ ಮತ್ತೆ ಇನ್ನೊಂದು ಹೊಡೆದೋಗಿರೋ ಪಾಟ್, ಮೀನ್ಸ್ ಎಲ್ಲ ಹಳೆ ಪಾಟ್ಗಳು ಅನಿಸುತ್ತೆ ನಮ್ಮ ಪ್ರಕಾರ. ಇಲ್ಲಿ ನೋಡ್ಬೋದು ಸೇಮ್ ಕಲ್ಲುಗಳು, ಮೀನ್ಸ್ ಎಲ್ಲ. It is like this is made on quartz. First time found in Tamil Nadu. Yeah. Like this is made with quartzite. This material is called quartzite. Okay. They are how many years ago? 17 lakhs years. 17 lakh year. ನೋಡಿ 17 lakh year. Chennai. ತಮಿಳ್ನಾಡಲ್ಲೇ ಸತ್ರಾಂಪಾಕಂ ನೋಡಿ. ಈಗ ಸತ್ರಾಂಪಾಕಂ ಅಂತ ಒಂದು ಪ್ಲೇಸ್ ತಮಿಳ್ನಾಡಲ್ಲಿ, ಅಲ್ಲೇ ಇವ್ರಿಗೆ ಸಿಕ್ಕಿರೋದು ಇವೆಲ್ಲ ಸ್ಟೋನ್ ಏಜ್ ಪೀರಿಯಡ್ ಇವುಗಳು. ಅಲ್ಲಿ ತೋರಿಸಿದ್ದು ನಿಮಗೆ ಸ್ಟೋರೇಜು. ಇದು It is middle Paleolithic stone. ಮಿಡಲ್ ಪ್ಯಾಲೆಟಿಕ್. It is dated to 3,85,000 years ago. 3,85,000 years. 3,85,000 years ago. 3,85 years ಆಗೋ ಗೈಸ್ ನೋಡ್ಬೋದು ಸ್ಟೋನ್ಗಳು. ಎಷ್ಟು ಹಳೆ ಸ್ಟೋನ್ಗಳು. 5,000ಗೆ ನಾನು ಅಷ್ಟೊಂದು 3,85,000 ಯೋಚಿಸ್ಬೋದು ನೀವು ಎಷ್ಟು ಹಳೆದ. ದಿಸ್ ಒನ್ It is like 10,000 years ago. 10,000 ಸ್ಮಾಲ್ ಸ್ಟೋನ್. Yeah, Mesolithic. It is a microlith used for hunting stones used. ಸೊ ಗೈಸ್ ಅದೇ ಫುಲ್ ಎಲ್ಲ ಏಷ್ಯಾಂಟಿಕ್ ಸ್ಟೋನ್ಸ್. ಅಂದರೆ ಇವೆಲ್ಲ ಹಂಟಿಂಗ್ ಯೂಸ್ ಮಾಡ್ತಿದ್ವಿ ಆಗಿನ ಕಾಲದಲ್ಲಿ. ಇಲ್ಲೂ ಅಷ್ಟೇ, ಇದು 10,000 ಇಯರ್ಸ್ ಆಗೋ, ಇದು 17 lakhs ಇಯರ್ಸ್ ಆಗೋ ಇದು ತೋರಿಸಿದೆ ನಿಮಗೆ. ಇದೆ 1.8 million years. ಆಮೇಲೆ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಹೋಗೋಣ ಬನ್ನಿ. ಇಲ್ಲೂ ಅಷ್ಟೇ ಗೈಸ್ ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸು. ಅಂದರೆ ಎಲ್ಲ ಏಷ್ಯಂಟ್, ಅಂದರೆ ಲ್ಯಾಕ್ಸ್, ಥೌಸಂಡ್ಸ್ ಇವೆಲ್ಲ ಏನೂ ಇಲ್ವಲ್ಲ ನೋಡಿ. ಇಲ್ಲಿ ಮಿಲಿಯನ್ ಬಂದ್ವಿ ಗೈಸ್, 66 to 72 million years ಗೈಸ್. ಅಲ್ಲಿ ನೋಡಿ 66 ಇಂದ 72 million years ಆಗೋ ಸ್ಟೋನ್ಸ್ಗಳು ಇವೆಲ್ಲ ನೀವು ನೋಡ್ಬೋದು. ಟೈಮ್ಸಲ್ಲಿ ಆ ಥರ ಕಾಣಿಸ್ತಾ ಇದೆ.
ಆಮೇಲೆ ಇಲ್ಲಿ ನೋಡಿ ಕಲ್ಲುಗಳೆಲ್ಲ ಇದ್ದಾವೆ ಸೇಮ್ ಅದೇ ಥರ. ಅಂದರೆ ಇವೆಲ್ಲ ಏಷ್ಯಂಟಿಕ್ ಥಿಂಗ್ಸು, ಅದೆಲ್ಲ ಹಂಟಿಂಗ್ ಯೂಸ್ ಮಾಡಿದ್ರೆ ಇದೆಲ್ಲ ಇದು ಡೈನೋಸಾರ್ ಈಗ ಅಂತ ನೋಡ್ಬೋದು. ಟ್ರೀ ರಾಕ್, ಇದು ಟ್ರೀ ರಾಕ್ ಗೈಸ್. ಸ್ಮಾಲ್ ಸ್ಟಾರ್ ಫಿಶ್. ಓ ದ ಡಿಸೈನ್ ಸಿ ಅನಿಮಲ್ಸ್. ಓಕೆ ಸೊ ಗೈಸ್ ಇವೆಲ್ಲ ಫುಲ್ ತಮಿಳ್ನಾಡಲ್ಲೇ ಕಲೆಕ್ಟ್ ಮಾಡಿರೋದು, ಇವೆಲ್ಲ ತಮಿಳ್ನಾಡಲ್ಲೇ ಕಲೆಕ್ಟ್ ಮಾಡಿರೋದು ನೋಡ್ಬೋದು. ಇದು ಡೈನೋಸಾರ್ ಆಗಿರುತ್ತೆ, ಅಂದರೆ ಇದು ಸ್ಟಾರ್ ಫಿಶ್ ಮೀನ್ಸ್ ಎಲ್ಲ ಸಿ ಅನಿಮಲ್ಸ್ಗಳದ್ದು ಹಳೆ ವರ್ಷನ್ 62ಇಂದ 66ಇಂದ 72 ಇಯರ್ಸ್ ಮಿಲಿಯನ್ ಇಯರ್ಸ್ ಆಗೋ ನೋಡ್ಬೋದು. ಇವಾಗ ನೆಕ್ಸ್ಟ್ ಸೈಡ್ಗೆ ಹೋಗೋಣ ಬನ್ನಿ. ಸೊ ಗೈಸ್ ಇಲ್ಲಿ ನೋಡ್ಬೋದು ಸ್ಟೋನ್ ಇವುಗಳಿಂದ, ಹಳೆ ಸ್ಟೋನ್ಗಳಿಂದ ನೆಕ್ಲೆಸ್ ಸಮಥಿಂಗ್ ವೇರ್ಸ್ ಮಾಡಿರೋದು ನೆಕ್ಲೆಸ್ಗಳೇ ನೋಡಿ ಗೈಸ್. ಇದೆಲ್ಲ ಇದು ಅದೇ ಎಕ್ಸಿಬಿಷನ್ ಮಾಡಿರೋದು. ಇದನ್ನೇ ತೋರಿಸಿರೋ ಗೈಸ್. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಆದರೂ ಪರವಾಗಿಲ್ಲ ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಟೈಪ್ಸ್ ಇವ್ರು ಪೇಂಟಿಂಗ್ ಮಾಡಿ ಇಲ್ಲಿ ನೋಡಿ ನೆಕ್ಲೆಸ್ ಹಾಕಿದ್ರು, ಸ್ಟೋನ್ಗಳಿಂದ ಮಾಡಿರೋ ನೆಕ್ಲೆಸ್ಗಳಿಲ್ಲ. ಅಲ್ಲೂ ನೋಡಿ ಅಲ್ಲಿ ಇಯರ್ ರಿಂಗ್ ಎಲ್ಲ ಇದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸೊ ಗೈಸ್ ನೋಡ್ಬೋದು ಇಲ್ಲಿ ಆ್ಯಂಟಿಕ್ ಗ್ರಾವಿಟಿ ಲ್ಯಾಂಪ್ಗಳಿದೆ ಇಲ್ಲಿರೋದೆಲ್ಲರೂ. ಆಮೇಲೆ ಇಲ್ಲಿ ಸಮ್ ಹಳೆ ಕಾಲದೆಲ್ಲ ಎಲ್ಲ ಹಳೆ ಕಾಲ ಆ್ಯಂಟಿಕ್ ಪೀಸ್ಗಳೆಲ್ಲ ಇಲ್ಲಿರೋದು. ಇಲ್ಲಿ ನೋಡ್ಬೋದು ಇಲ್ಲಿ ಕಾಯಿನ್ಸ್ ಸಮಥಿಂಗ್ ಯೂಸ್ ಮಾಡ್ತಿದ್ದು, ಬ್ರಿಟಿಷ್ ಕಾಯಿನ್ಸ್ ಇವೆಲ್ಲ. ವಿಜಯನಗರ ಕಿಂಗ್ಡಮ್ ಕಾಯಿನ್ಸು, ಚೋಳ ಕಾಯಿನ್ಸ್ ನೋಡಿ. ಇಲ್ಲಿ ಕಾಯಿನ್ಗಳನ್ನ ನೋಡಿ ಬರೀ ಅದು ತೋರಿಸ್ಕೊಳ್ಳೋದು. ಆಮೇಲೆ ಇಲ್ಲಿ ವೆಪನ್ಸ್ ಇಟ್ಟಿದ್ದಾರೆ ನೋಡಿ ಗೈಸ್, ಅವ್ರ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಅಂಥ ವೆಪನ್ಸು, ಸ್ಟೋನ್ಗಳು ಮತ್ತು ಕಾಯಿನ್ಸು ಬೇರೆ ಬೇರೆ ಎಲ್ಲ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಆಮೇಲೆ ಮೂರ್ತಿ ಇಟ್ಟಿದ್ದಾರೆ ಒಂದು, ಇದು ಸಂಗಮ ಏಜ್ ಗಾಡೆಸಸ್ ಯಾರು ಗೊತ್ತಿಲ್ಲ. ಆಮೇಲೆ ಕ್ರೊಕೊಟೈಲ್ಸ್ ಜಾರ್ ಇದೆ. ಆಮೇಲೆ ಇಲ್ಲಿ ಸಮ್ ಸ್ಟೋನ್ಸ್ ಇದೆ, ಇಲ್ಲಿ ಸಾಸಸ್ ಪಾಟ್ ಇದೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಇದೆ. ಇವಾಗ ಈ ಏರಿಯಾ ಮುಗಿಸಿ ನೆಕ್ಸ್ಟ್ ಈ ಕಡೆ ಹೋಗೋಣ. ಇಲ್ಲಿ ಗೈಸ್ ನೋಡ್ಬೋದು ಇಲ್ಲಿ ಮತ್ತೆ ಒಂದು ದೇವಸ್ಥಾನ ಇದೆ, ಯಾವುದು ಗಂಗೈಕೊಂಡ ಚೋಳಾಪುರ ಮತ್ತು ದೇವಸ್ಥಾನ, ಯಾವುದೋ ಫೇಮಸ್ ದೇವಸ್ಥಾನ ಅನಿಸುತ್ತೆ. ನೋಡ್ಬೋದು ಎಷ್ಟು ದೊಡ್ಡದು, ಶಿವನ ದೇವಸ್ಥಾನ ಅನಿಸುತ್ತೆ. ಅದಕ್ಕೆ ಇಲ್ಲಿ ಬಸವಣ್ಣ ಇಟ್ಟಿದ್ದಾರೆ ಆ ಕಡೆ ಫೇಸ್ ಮಾಡಿ. ಒಳಗಡೆ ಶಿವ ಇರ್ಬೋದು, ಮೀನ್ಸ್ ಶಿವನ ದೇವಸ್ಥಾನ ಇರ್ಬೋದು. ಮೀನ್ಸ್ ಇಲ್ಲೂ ಅಷ್ಟೇ ಗೈಸ್ 20th century ಆರ್ಟ್ ಕ್ರಾಫ್ಟ್ಸ್ ನೋಡ್ಬೋದು. 20th century ಇವೆಲ್ಲ ಆರ್ಟ್ ಇದು ಫ್ಯಾಕ್ಟ್ಸ್ಗಳು ನೋಡಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಲ್ಲಿ ಮತ್ತೆ ಇದು 20th century ಆರ್ಟ್ ಕ್ರಾಫ್ಟ್ಸು ನೋಡಿ ಇಲ್ಲೆಲ್ಲರೂ. ಇಲ್ಲಿ ಅಷ್ಟೇ ಗೈಸ್ ನೋಡ್ಬೋದು ನೀವು ಬೇರೆ ಬೇರೆ ದೇವಸ್ಥಾನಗಳು ಇಟ್ಟಿದ್ದಾರೆ. ಇಲ್ಲೊಂದು ವೆಪನ್ ಇಟ್ಟಿದ್ದಾರೆ ಮೀನ್ಸ್ ಸ್ವಾಡ್. ಇಲ್ಲಿ ಅಷ್ಟೇ ಕಾಯಿನ್ಸ್ ಮತ್ತೆ ನೋಡಿ ಎಲ್ಲ ಕಾಯಿನ್ಸು ನೋಟ್ಗಳು, ಹಳೆ ಕಾಲದ ಕಾಯಿನ್ಸು ನೋಟ್ಸ್ಗಳೆಲ್ಲ ಇಟ್ಟಿದ್ದಾರೆ. ಫಾರಿನ್ ಕರೆನ್ಸಿ ನೋಡ್ಬೋದು, ಹಳೆ ಫಾರಿನ್ ಕರೆನ್ಸೀಸ್. ಆಮೇಲೆ ಮತ್ತೆ ಸೇಮ್ ಅಗೇನ್ ಆರ್ಟ್, ಆಮೇಲೆ ದೇವಸ್ಥಾನ. ಆಮೇಲೆ ಏನೋ ಬೇರೆ ವಿಕ್ಟ್ರಿ ಹಾಲು ಗೈಸ್. ಹಿಂದ್ಗಡೆ ಇದನ್ನು ಸ್ವಲ್ಪ ಇಗ್ನೋರ್ ಮಾಡಿ, ಅದು ತುಂಬ ಜೋರಾಗೇ ಇದೆ, ನನ್ನ ವಾಯ್ಸ್ ಹಂಗೆ ಕೇಳಿಸ್ತಿಲ್ಲ. ಇದಾದರೂ ಚರ್ಚ್ ಅನಿಸುತ್ತೆ ನನ್ನ ಪ್ರಕಾರ. ಹಾಂ, ಸೆಂಟ್ ಮ್ಯಾಟಿಸ್ ಚರ್ಚ್. ಆಮೇಲೆ ಇಲ್ಲಿ ಚೆನ್ನೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನು. ಇಲ್ಲಿ ಮತ್ತೆ ಕೆಳಗೆ ಬಂದರೆ ಎಲ್ಲ ತುಂಬ ಟೈಪ್ಸ್ ಆಫ್ ಇನ್ನೂ ಮೈನ್ ಸ್ಪೀಕರ್ ಇದು ಹಳೆ ಕಾಲದ ನೋಡ್ಬೋದು. ಇವಾಗೆಲ್ಲ ಇಲ್ಲಿ JBL ಸ್ಪೀಕರ್, ಅದು ಹಳೆ ಕಾಲದ ಸ್ಪೀಕರು. ಅಲ್ಲಿ ರೇಡಿಯೋ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಪಾಟ್ರಿ ವರ್ಕ್ಸ್ ಎಲ್ಲ ಹೊಡೆದೋಗಿರೋದು. ಮತ್ತು ಇಲ್ಲಿ ಏಷ್ಯನ್ ಮತ್ತೆ ಎಲ್ಲ ನೋಡ್ಕೊಂಡು ಹೋಗ್ತಾರೆ ನನಗೆ ಸಂಗೆ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ನಿಮಗೆ. ಬ್ಲಾಗ್ ತುಂಬ ದೊಡ್ಡದಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಬಟ್ ಮಾಡೋಣ. ಸಮ್ ಇದು ಬೇರೆ ಬಿಲ್ಡಿಂಗ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ಅದು ಮಿಕ್ಸಿ ಬಗ್ಲು ಅದು ರುಬ್ಬೋದಕ್ಕೆ ಯೂಸ್ ಮಾಡೋ ಅಂಥ ಇದು ಗೈಸ್. ಆಮೇಲೆ ಮತ್ತೆ ಇಲ್ಲೆಲ್ಲ ನೋಡಿ ಸ್ವಾಡ್ಗಳು ಆ ಕಡೆಯಿಂದ ತೋರಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿ ಸ್ಟೋನ್ಗಳೆಲ್ಲ ಇಟ್ಟಿದ್ದಾರೆ, ಸ್ಟೋನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸು ನೋಡಿ. ಪಾಲಿಶ್ಡ್ ಆ್ಯಕ್ಸ್ ಇವುಗಳನ್ನೆಲ್ಲ, ಇದು ಪಾಲಿಶ್ಡ್ ಆ್ಯಕ್ಸ್ ನೋಡ್ಬೋದು. ಆಮೇಲೆ ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ವಾಡ್ಗಳು ಮೀನ್ಸ್ ಎಲ್ಲ ವೆಪನ್ಗಳು, ಆಗಿನ ಕಾಲದ ವೆಪನ್ಗಳ ಥರ ಅಂತ ಅನ್ಕೋಬೋದು. ಆಮೇಲೆ ಇಲ್ಲಿ ಮತ್ತೆ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಟರೀಸು. ಇದು ತೋರಿಸ್ತೇನೆ ನಿಮಗೆ, ಮೇಲೆ ಹೋಗೋದಲ್ಲ. ಇಲ್ಲಿ ಕೆಳಗೆ ನೋಡ್ಕೊಂಡು ಹೋಗೋಣ. ನೋಡಿ ಡಿಫ್ರೆಂಟ್ ಇದು ಗ್ರೈಂಡರ್, ಇದು ಇಲ್ಲಿ ಬರೆದಿದ್ದಾರೆ. ಇವಾಗ ಗ್ರೈಂಡರು ಆಗಿನ ಕಾಲದ ಹಳೆಯ ಕಾಲದ್ದು. ಇವಾಗಲೂ ಎಷ್ಟೊಂದು ಊರುಗಳ ಕಡೆ ಯೂಸ್ ಮಾಡ್ಬೋದು ಗೊತ್ತಿಲ್ಲ, ಬಟ್ ನಾನು ನೋಡಿ ನನಗೆ ಎಷ್ಟೊಂದು ಜಾಸ್ತಿ ಯೂಸ್ ಮಾಡಿಲ್ಲ. ಇಲ್ಲಿ ನೋಡಿ ತುರೆಮಣೆ, ಇದು ಆಗಿನ ಕಾಲದ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಷ್ಟ ಆಯಿತು ನನಗೆ. ಆಮೇಲೆ ಇದು ಅಷ್ಟೇ ತುರೆಮಣೆ, ಕೊಬ್ಬರಿ ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ ತುರೆಮಣೆ. ಆಮೇಲೆ ಇಲ್ಲಿ ಆಗಿನ ಕಾಲದ ಬಾಟ್ಲುಗಳು ನೋಡ್ಬೋದು, ಬ್ಯಾಂಬೂಯಿಂದ ಮಾಡಿರೋ ಬಾಟ್ಲುಗಳು. ಆಮೇಲೆ ಇದು ಬೇರೆ ಬೇರೆ ಟೈಪ್ಸ್ ಆಫ್ ಇದು ಇಲ್ಲಿ ಮತ್ತೆ ತುರೆಮಣೆ ತೋರಿಸ್ತೀನಿ. ಇದು ಬಾಕ್ಸು ಬ್ಯಾಂಬೂ ಇದರಿಂದ ಮಾಡಿರೋದು. ಅಲ್ಲಿ ನಾರ್ಮಲ್ ವುಡನ್ ಇಂದ ಮಾಡಿರೋ ಬಾಟ್ಲು, ಬೌಲು, ಅಂದರೆ ಪಾತ್ರೆಗಳು ಹೇಳ್ಬೋದು ಬೇಸಿಕ್ಲಿ. ಐರನ್ ಬಾಕ್ಸ್ ನೋಡಿ, ಆಗಿನ ಕಾಲದ ಐರನ್ ಬಾಕ್ಸ್ ಹಳೆ ಕಾಲದ್ದು. ಅದ್ರ ಪಕ್ಕದಲ್ಲಿ ಚೈನ್ ಇದನ್ನು
ಆಮೇಲೆ ಲ್ಯಾಂಡ್ ಇದು ಅಷ್ಟೇ ಚೈನ್ ಇದೆ ಅಂತಿದ್ದಾರೆ, ಇದು ಐರನ್ ಬಾಕ್ಸ್ ಅಂತ ಪ್ರಕಾರ. ಆಮೇಲೆ ಗೈಸ್ ಇವೆಲ್ಲ ನೋಡ್ಬೋದು, ಇವಾಗಲೂ ಯೂಸ್ ಮಾಡ್ತೀವಿ ಈ ಥರ ಆಟ ಆಡೋಕ್ಕೆ. ಮೀನ್ಸ್ ತುಂಬ ದಿನ ಆಯ್ತು ಆಟ ಆಡಿ, ಬಟ್ ನಾನು ಆಟ ಆಡಿದ್ದೀನಿ ಈ ಗೇಮ್ನ ನಮ್ಮ ಫ್ರೆಂಡ್ಸ್ ಜೊತೆ, ಅಂದರೆ ಕೆಳಗಡೆ ಮನೆಯವ್ರ ಜೊತೆ ಊರಿಗೆ ಹೋದಾಗ ಅಲ್ಲೆಲ್ಲ ನೋಡ್ಬೋದು. ಆಟ ಆಡಿದ್ದೀನಿ ಈ ಗೇಮ್, ಚೆನ್ನಾಗಿರುತ್ತೆ ಈ ಗೇಮ್ ಆಡೋಕ್ಕೆ. ಅದರ ಕಾಳುಗಳಿರುತ್ತೆ, ಅದರಿಂದ ಇದರಿಂದ ಅದಕ್ಕೆ ಆಗ್ತಾ ಇರಬೇಕು. ಇಲ್ಲೂ ಅಷ್ಟೇ ಈ ಥರ ಡಿಸೈನಲ್ಲಿ, ಮೀನ್ಸ್ ನಾರ್ಮಲ್ ಪ್ಲೇಯಿಂಗ್ ಇದರಲ್ಲಿ ಆಟ ಆಡಿದ್ದೀನಿ. ಡಿಸೈನ್ ಡಿಫ್ರೆಂಟ್ ಆಗೈತೆ. ಇಲ್ಲಿ ನೋಡಿ ಗೈಸ್, ಸ್ಪಿನ್ನಿಂಗ್ ಟಾಪ್, ಬುಗುರಿ ಇದೆ ಆರಾಮಾಗೆ. ಆಮೇಲೆ ಮೀನ್ಸ್ ಆರಾಮಾಗಲ್ಲ, ಮೀನ್ಸ್ ಬುಗುರಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಸಮ್ ಡಿಫ್ರೆಂಟ್ ಆರ್ಟ್ ವರ್ಕ್ ಏನೋ ಇದೆ, ಹಳೆ ಕಾಲದ್ದು ಏರೋನಾಟಿಕ್ಸು. ಆಮೇಲೆ ಅಲ್ಲಿ ಯಾವುದೋ ಮೂರ್ತಿ ಇಟ್ಟಿದ್ದಾರೆ, ಕೈಯೇ ಇಲ್ಲ ಪಾಪ ಅದಕ್ಕೆ. ಇಲ್ಲಿ ನೋಡಿ ಗೈಸ್, ರೇಡಿಯೋ, ಆಗಿನ ಕಾಲದ ರೇಡಿಯೋ. ಇಲ್ಲೆಲ್ಲ ಬಾಟ್ಲುಗಳಿದೆ ನೋಡಿ, ಅದೇ ಆಟ ಸಾಮಾನು. ಮತ್ತು ಅಲ್ಲಿ ಇದು ಮತ್ತೆ ಮೂರ್ತಿ ಇಟ್ಟಿದ್ದಾರೆ. ಆಮೇಲೆ ಲ್ಯಾಂಪ್ಗಳು, ಆಗಿನ ಕಾಲದ ಹಳೆ ಕಾಲದ್ದು ಲ್ಯಾಂಪು. ಮತ್ತು ಇಲ್ಲಿ ಪ್ಲೇಟ್ಗಳು, ನಂದಿ ಮೂರ್ತಿ ಗೈಸ್. ಆಮೇಲೆ ತಕ್ಷಣ ಫ್ಲ್ಯಾಶ್ ಆದಾಗ ಹೇಳಿದೆ ನನಗೆ. ಆಮೇಲೆ ಅಲ್ಲಿ ಪ್ಲೇಟ್ಗಳು, ಮೀನ್ಸ್ ನೇಮ್ ಬೋರ್ಡ್ಗಳು ಅಂತ ನನಗೆ ಅನ್ಸೋ ಪ್ರಕಾರ, ಯಾವುದೋ ಬೇರೆ ಲ್ಯಾಂಗ್ವೇಜಲ್ಲಿದೆ, ನಂಗೆ ಅದು ಓದೋಕ್ಕೆ ಬರ್ತಿಲ್ಲ. ಆಮೇಲೆ ಇಲ್ಲಿ ಇದು ಸೋಪ್ ಇಟ್ಟಿದ್ದಾರೆ. ನೆಕ್ಸ್ಟು ಬನ್ನಿ ಆ ಕಡೆ ಹೋಗೋಣ. ಆ ಕಡೆ ಸೇಮ್ ಇಲ್ಲಿ ಮತ್ತೆ ದೇವಸ್ಥಾನ ಇದಕ್ಕೆ ಬಂದ್ವಿ, ಹಿಸ್ಟಾರಿಕಲ್ ದೇವಸ್ಥಾನಸು ನೋಡ್ಬೋದು. ಇಲ್ಲಿ ಮತ್ತೆ ದೇವಸ್ಥಾನ, ಮೀನ್ಸ್ ಇವೆಲ್ಲ ಬೇರೆ ಇದರ ಟೈಪಲ್ಲೇ ಮಾಡಿದ್ದಾರೆ ನೋಡ್ಬೋದು. ಆ ಕಡೆ ಡಾಲ್ ನೋಡಿ ಗೈಸ್, ಇಲ್ಲಿ ಮೇಲೆ ಇಲ್ಲಿ ಇದು ಏನೋ ಯೂಸ್ ಮಾಡ್ತಾರಲ್ಲ ಇನ್ಸ್ಟ್ರೂಮೆಂಟ್ ಅದು. ಆಮೇಲೆ ಮತ್ತೆ ಎಲ್ಲ ಡಾಲ್ಗಳಿದೆ ನೋಡ್ಕೊಂಡು ಹಂಗೆ ಹೋಗ್ತಾ ನೋಡ್ತಾ ಇರ್ಬೋದು. ಇಲ್ಲಿ ಗಣೇಶ ಇದೆ, ಅದ್ರ ಪಕ್ಕದಲ್ಲಿ ಯಾರೋ ದೇವರು ಮಂತ್ರ ಏನೋ ಒಂದಿದೆ, ಬಟ್ ಹೇಳೋದು ಬೇಡ ಏನಾದ್ರು ಅದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಇದ್ರದ್ದು ಕೋಕೋನಟಲ್ಲಿ ಮಾಡಿರೋದು ಗೈಸ್. ನೋಡಿ ಇಲ್ಲಿ ಹಿಂದೆ ಬಂದಿರೋ ಕೋಕೋನಟ್ ಕ್ರಾಫ್ಟ್ ಮಾಡಿರೋದು. ಆಮೇಲೆ ಇಲ್ಲಿ ಇದು ಇನ್ಸ್ಟ್ರೂಮೆಂಟ್ ಗೈಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ. ಇಲ್ಲೂ ಅಷ್ಟೇ ಫುಲ್ ಇಲ್ಲೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸೇ ಇರೋದು ಫುಲ್ಲು. ಆಮೇಲೆ ಗೈಸ್ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಇಲ್ಲಿ ಮತ್ತೆ ಪಾಟ್ರೀಸು ನೋಡಿ, ಪಾಟ್ರೀಸ್ ಮತ್ತು ಒನ್ಸ್ ಮೋರ್. ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದು ಗೈಸ್. ಕುದುರೆ ಇದರಲ್ಲಿ ಎಷ್ಟು ಆಟ ಆಡಿಲ್ಲ ಹೇಳಿ ನಾವು, ಬೇರೆ ಟೈಪಲ್ಲಿದೆ. ಆ ಕಡೆ ನೋಡಿ, ಆ ಕಡೆನೂ ಬೇರೆ ಡಿಸೈನಲ್ಲಿದೆ, ಅಂದರೆ ಇವಾಗಿಂದ ಇದೆ ಬೇರೆ, ಅದು ಕಾಲಿದೆ ಬೇರೆ ಇದು. ಆಮೇಲೆ ನೋಡಿ ಇಲ್ಲಿ ನೋಡಿ, ಇದು ಹಂಟ್ ಮಾಡೋಕ್ಕೆ ಯೂಸ್ ಮಾಡ್ತಿರ್ಬೋದು ಗೈಸ್ ಆಗಿನ ಕಾಲದಲ್ಲಿ ಕೋಲ್ನ. ಆಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮತ್ತೆ ಏನೇನೋ ಇದೆ, ಅವೆಲ್ಲ ನೋಡ್ಕೊಂಡು ಹೋದರೆ ತುಂಬ ಟೈಮ್ ಆಗುತ್ತೆ. ಆಗಲೇ 10 ನಿಮಿಷ ಆಗೋಯ್ತು ವ್ಲಾಗು. ಇದ್ರದ್ದು ಬರೀ ಇಲ್ಲೇ 10 ನಿಮಿಷ ಬ್ಲಾಗ್ ಮಾಡಿದ್ದೀನಿ. ಅದಾದಮೇಲೆ ಡಿಫ್ರೆಂಟ್ ಟೈಪ್ಸು ನೀವು ನೋಡ್ಕೊಂಡು ಹೋಗಿ ಗೈಸ್, ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಮತ್ತು ಸ್ಟೋನ್ಗಳು, ಇಲ್ಲೂ ಸ್ಟೋನ್ಗಳು, ಏನೋ ಗ್ಯಾಜೆಟ್. ಗೈಸ್ ಆಗಿನ ಕಾಲದಲ್ಲಿ ವೆಯ್ಟ್ ಲಿಫ್ಟಿಂಗಿಗೆ ಯೂಸ್ ಮಾಡ್ತಿದ್ದಾರೆ, ಯಾವುದೋ ಹಳೆಯ ಲ್ಯಾಂಗ್ವೇಜಲ್ಲಿ ಏನೋ ಬರ್ತಿದ್ದಾರೆ, ಓದಕ್ಕೆ ಬರೋಲ್ಲ. ತಮಿಳ್ ಹಳೆ ತಮಿಳ್ ಅಂತ ಗೈಸ್ ಅದು. ಆಮೇಲೆ ಇಲ್ಲಿ ಹಳೆ ಲ್ಯಾಂಗ್ವೇಜ್ ತಮಿಳ್ ಅದು. ಅದಾದಮೇಲೆ ಇಲ್ಲಿ ಏನೋ ಇಟ್ಕೊಂಡು ಕಲ್ಲು, ಏಷ್ಯನ್ ಕಲ್ಲು ಇಟ್ಕೊಂಡು ನಿಂತಿರೋದು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಆ ಕಡೆ ಎಲ್ಲ ಸ್ವಾಡು ವೆಪನ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಕುದುರೆ ಕಾಲಿಗೆ ಹಾಕ್ತಿದ್ದು, ಕುದುರೆ ಕಾಲಿಗೆಲ್ಲ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಏಷ್ಯನ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಇವೆಲ್ಲ ನೋಡ್ಕೋಬೋದು ನೀವು. ಬಾಕ್ಸ್ ನಂಬರ್ ಇಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಹೆಂಗೆ ಯೂಸ್ ಮಾಡ್ತಿದ್ರು ಅವುಗಳನ್ನ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ಇದು ಮ್ಯಾನ್ ಟ್ರಾನ್ಸ್ಫರ್ ಆಗಿದೆ ಹೆಂಗೆ ಅಂತ ತೋರಿಸಿದ್ದಾರೆ ನೋಡಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇದು ಹಂಗೆ ತೋರಿಸ್ಕೊಂಡು ಹೋಗ್ತೀನಿ, ನೀವು ವೀಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಷ್ಟು. ಆಮೇಲೆ ಮತ್ತೆ ಸ್ಟೋನ್ಸ್ ಇವುಗಳೆಲ್ಲ ಸ್ವಾಡ್ ಇದೆ ಇಲ್ಲಿ, ಮತ್ತು 16th century ಇದೆ ಸ್ವಾಡ್ ನೋಡಿ ಗೈಸ್. ಆಮೇಲೆ ಮತ್ತೆ ಅಲ್ಲೊಂದು ಮೂರ್ತಿ ಇದೆ, ಇಲ್ಲೆಲ್ಲ ದೀಪಗಳಿದೆ, ಗಣೇಶ ಇದು ಆನೆ. ಆಮೇಲೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಲೇ ತೋರಿಸಿದೆ, ತಬಲ. ಆಮೇಲೆ ಅಲ್ಲಿ ತೋರಿಸಿದೆ ಕುದುರೆ ಆಟ ಆಡೋಕ್ಕೆ. ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲೊಂದಿದೆ. ಇಲ್ಲಿ ಗಿಡಗಳು ಇಟ್ಟಿದ್ದಾರೆ ನೋಡ್ಬೋದು ಗೈಸ್. ಇಲ್ಲಿಂದ ಗಿಡ ಸೆಕ್ಷನ್ ಸ್ಟಾರ್ಟ್ ಆಗ್ತಿದೆ, ಗಿಡಗಳು ಫುಲ್ಲು ನೋಡ್ಬೋದು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳು ನೋಡಿ, ಗಿಡ ಇಲ್ಲ ಅದು. ಇಲ್ಲಿ ನೋಡಿ ದೇವ್ರುಗಳು ಇಟ್ಟಿದ್ದಾರೆ, ಮೂರ್ತಿಗಳು. ಗಣೇಶ ಮೂರ್ತಿ ಇದೆ, ಅಲ್ಲಿ ಕೆಳಗೆ ಸ್ಯಾರಿ ಹಾಕಿದ್ದಾರೆ, ಸಿಲ್ಕ್ ಸ್ಯಾರಿ ಇರ್ಬೋದು, ಅಷ್ಟು ಇದಾಗಿ ಇಟ್ಟಿದ್ದಾರೆ ಅಂದರೆ. ಆಮೇಲೆ ನೆಕ್ಸ್ಟು ಬನ್ನಿ ಈ ಕಡೆ ನೋಡ್ಬೋದು, ಇಲ್ಲೂ ಏನೋ ಡಿಫ್ರೆಂಟ್ ಟೈಪ್ ಏನೋ ಇದೆ. ಇಲ್ಲಿ ಇನ್ಸ್ಟ್ರೂಮೆಂಟ್ ಅಂದರೆ ನಾನು ಅನ್ಕೋತೀನಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ, ಯಾಕೆಂದರೆ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸೇ ಜಾಸ್ತಿ ಇರೋದು. ಇಲ್ಲಿ ಬುಕ್ ಇಟ್ಕೊಳ್ಳೋಕೆ ಯೂಸ್ ಮಾಡ್ತಾರಲ್ಲ ವಯಸ್ಸು ಅದು ಇದು. ಆಮೇಲೆ ಮತ್ತೆ ಇಲ್ಲಿ ನೋಡ್ಬೋದು ಗಣೇಶನ ಇದೆ, ಈ ಕಡೆ ಯಾವುದೋ ಬೇರೆ ದೇವ್ರದ್ದು, ಇಲ್ಲೊಂದು ದೇವ್ರದ್ದು. ಆಮೇಲೆ ಇಲ್ಲೆಲ್ಲ ನೋಡ್ಕೊಳ್ಳಿ. ಇವಾಗ ಗೈಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ಇಲ್ಲಿ ಎಷ್ಟೊಂದಿದೆ, ಇವೆಲ್ಲ ತೋರಿಸ್ಕೊಂಡು ಹೋದರೆ ಟೈಮ್ ಆಗೋಗುತ್ತೆ ಗೈಸ್. ಪ್ಲೀಸ್ ಏನೋ ಬೇಜಾರು ಮಾಡ್ಕೊಬೇಡಿ, ತುಂಬ ಲೇಟ್ ಆಗೋಯ್ತು. ಸರ್ ಎಲ್ಲ ಬಿಟ್ಬಿಟ್ಟು ಹೊಟ್ಟೋದ್ರು ಮುಂದೆ, ನಾನು ಬಿಟ್ಟೋಗಿಲ್ಲ, ಆಚೆ ಕಾಯ್ತಿದ್ದಾರೆ. ಸೊ ಅದಕ್ಕೆ ಫೋನ್ ಮಾಡ್ತಿದ್ದಾರೆ, ನೀವು ನೋಡ್ಕೊಳ್ಳಿ. ಇಲ್ಲಿ ಸಮ್ ಪಾಟ್ರಿ, ಇಲ್ಲಿ ಸಮ್ ಇದಿದೆ, ಅಲ್ಲಿ ಚರ್ಚ್ ಮಾಡಿದ್ದಾರೆ ಔಟ್ ಆಫ್ ಥರ್ಮಾಕೋಲ್. ಆಮೇಲೆ ಇದು ಥರ್ಮಾಕೋಲಿಂದನೇ ಏನೋ ಒಂದು ಆರ್ಟ್ ಮಾಡಿದ್ದಾರೆ.
ಎಲ್ಲ ಥರ್ಮಾಕೋಲಿಂದ ಏನೋ ಮಾಡಿದ್ದಾರೆ ಗೈಸ್. ಇಲ್ಲಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಟೈಮ್ ಆಗೋಗುತ್ತೆ. ಅಲ್ಲೆಲ್ಲ ಏನೋ ಏಷ್ಯನ್ ಥಿಂಗ್ಸ್ ಇದ್ರ ಮಾಡಿದ್ದಾರೆ, ನೋಡ್ಕೊಳ್ಳಿ ಒಂದು ಟೈಮ್ ಬೇಕಾದ್ರೆ ಪಾಸ್ ಮಾಡಿಕೊಂಡು. ಇಲ್ಲಿ ಇದು ಬ್ಲ್ಯಾಂಕೆಟ್ ಗೈಸ್, ಹ್ಯಾಂಡ್ ಅಲ್ಲೇ ಪೇಂಟ್ ಮಾಡಿರೋ ಬ್ಲ್ಯಾಂಕೆಟ್ ಇದು. ಆಮೇಲೆ ಇಲ್ಲಿ ಅದೇ ಆಯುರ್ವೇದಿಕ್ ಪ್ಲ್ಯಾನ್ಸ್ಗಳು ಯಾವುದ್ಯಾವುದು ಅನ್ನೋದು ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದ್ರದ್ದು ಇದು ರಿಯಲ್ ವರ್ಷನ್ಗಳನ್ನೂ ಇಟ್ಟಿದ್ದಾರೆ. ಅಲ್ಲಿ ಮೇಲೆಲ್ಲ ನಾರ್ಮಲಾಗಿ ಏನೇನು ಏಷ್ಯಂಟ್ ಅವ್ರದ್ದು ಕತೆಗಳು ಏನೇನು ಅನ್ನೋದು ಹಾಕಿದ್ದಾರೆ. ಇಲ್ಲಿ ಫುಲ್ಲು ಆಯುರ್ವೇದಿಕ್ ಗೈಸ್. ಆಮೇಲೆ ಇಲ್ಲಿಂದ ಸೆಕ್ಷನ್ ಇವಾಗ ಮುಗಿಸಿದ್ವಿ, ನೋಡ್ಬೋದು ನೀವು ಅಲ್ಲಿ ಇನ್ನೂ ಎಷ್ಟೊಂದು ಜನ ಇದ್ದಾರೆ. ಇವಾಗ ತಕ್ಷಣಕ್ಕೆ ನಾವು ಇದನ್ನು ಮುಗಿಸಿದ್ದೀವಿ. ಇವಾಗ ನೆಕ್ಸ್ಟು ಎಲ್ಲೋಗ್ತೀವಿ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲೆಲ್ಲ ಮುಗಿಸ್ಕೊಂಡು ಓಕೆ, ಇವಾಗ ನೆಕ್ಸ್ಟ್ ಎಲ್ಲೋಗ್ತೀನಿ ನೋಡೋಣ ಬನ್ನಿ. ಸೊ ಎಕ್ಸಿಬಿಷನ್ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡೋಣ ಅಂದ್ಕೊತಿದ್ದೀನಿ. ಇವತ್ತು ಡೇ 5 ಆದರೆ ವ್ಲಾಗ್ ನಂಬರ್ 6. ಯಾಕೆಂದರೆ ನಿನ್ನೆ ನಾನು ನಿಮ್ಗೆ ಹೇಳಿದೆ ಎಕ್ಸಿಬಿಷನ್ ವೀಡಿಯೋ ಹಾಕಿದರೆ ಅದರಲ್ಲೇ ಆ್ಯಡ್ ಮಾಡಿದರೆ ಆ ವ್ಲಾಗ್ ತುಂಬ ದೊಡ್ಡದಾಗಿ ಹೋಗ್ತಿತ್ತು. ಆ ವ್ಲಾಗ್ ತುಂಬ ದೊಡ್ಡದಾಗಿ ಹೋದರೆ 35 ಮಿನಿಟ್ಸ್ ಟು 40 ಮಿನಿಟ್ಸ್ ಆಗೋದ್ರೆ ಆ ವ್ಲಾಗ್ ಯಾರು ನೋಡ್ತಾರೆ ಅಂದ್ಬಿಟ್ಟು ನಾನು ಇದನ್ನು ಸಪ್ರೇಟಾಗಿ ವ್ಲಾಗ್ ಮಾಡಿದೆ ಎಕ್ಸಿಬಿಷನ್ ಅಂತಲೇ. ಸೊ ಎಲ್ಲ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇತ್ತು. ಬೇರೆ ಬೇರೆ ಸ್ಟೇಟ್ ಅವ್ರದ್ದು ಎಕ್ಸಿಬಿಷನ್ ನೋಡಿದ್ರಿಂದ ಅವ್ರ ಕಲ್ಚರು ಇದೆಲ್ಲ ನಮಗೆ ಗೊತ್ತಾಯಿತು ಅಂತ ನನಗೆ ಅನ್ನಿಸ್ತು. ಆಮೇಲೆ ವಯಸ್ಸು ನೆಕ್ಸ್ಟ್ ಇವಾಗ ಆ ವ್ಲಾಗ್ ನೋಡಿಲ್ಲ ಅಂದರೆ ಹಿಂದ್ಗಡೆ ವ್ಲಾಗು ಪ್ಲೀಸ್ ನೋಡಿ. ಅದರಲ್ಲಿ ನಮ್ಗೆ ಇವಾಗ ಎಲ್ಲ ಪ್ರೋಗ್ರಾಮ್ಸ್ ಇದೆ. ಸೊ ತುಂಬ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಎಲ್ಲ ಟ್ರೆಡಿಷ್ನಲಾಗಿ ರೆಡಿ ಆಗೋಕೆ ಹೇಳಿದ್ದಾರೆ. ಇವಾಗ ಟ್ರೆಡಿಷ್ನಲಾಗಿ ರೆಡಿಯಾಗಿ ಹೋಗಿ ಅಲ್ಲಿ ಇದು ಮಾಡ್ತೀವಿ ನಾವು. ಈ ವ್ಲಾಗಲ್ಲಿ ಬಂದಿಲ್ಲ, ಅದು ನೆಕ್ಸ್ಟ್ ನಾಟ್ ನೆಕ್ಸ್ಟ್ ವ್ಲಾಗ್, ಪ್ರೀವಿಯಸ್ ವ್ಲಾಗಲ್ಲಿದೆ. ನೀವು ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್, ತುಂಬ ಚೆನ್ನಾಗಿದೆ ಆ ವ್ಲಾಗು. ಆಮೇಲೆ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ದಿಸ್ ವಿಡಿಯೋ. ನಾನು ಸಿಗ್ತೀನಿ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾ.